ಮೇಷರಾಶಿ ಮಾಸ ಭವಿಷ್ಯ ಆಗಸ್ಟ್ 15 ರಿಂದ ಸೆಪ್ಟೆಂಬರ್ 14, 2026. ನಮಸ್ಕಾರ ಸ್ನೇಹಿತರೆ. ಮೇಷರಾಶಿಯವರಿಗೆ ಆಗಸ್ಟ್ 15 ರಿಂದ ಸೆಪ್ಟೆಂಬರ್ 14, 2026 ರವರೆಗಿನ ಮಾಸ ಭವಿಷ್ಯವನ್ನು ಈಗ ನೋಡೋಣ. ಈ ತಿಂಗಳ ಗ್ರಹಸ್ಥಿತಿಯನ್ನು ಗಮನಿಸಿದಾಗ ಗುರು ಕರ್ಕಾಟಕ ರಾಶಿಯಲ್ಲಿ ಇರುವುದರಿಂದ ಮೇಷರಾಶಿಯಿಂದ 4ನೇ ಭಾವದಲ್ಲಿ ಗುರು ಸಂಚಾರ ಮಾಡುತ್ತಾನೆ. ಶನಿ ಮೀನ ರಾಶಿಯಲ್ಲಿ ಅಂದರೆ 12ನೇ ಭಾವದಲ್ಲಿ, ರಾಹು ಕುಂಭದಲ್ಲಿ 11ನೇ ಭಾವದಲ್ಲಿ ಹಾಗೂ ಕೇತು ಸಿಂಹದಲ್ಲಿ 5ನೇ ಭಾವದಲ್ಲಿ ಇರುತ್ತಾನೆ. ಮಂಗಳ ಮಿಥುನದಲ್ಲಿ 3ನೇ ಭಾವದಲ್ಲಿರುವುದು ಧೈರ್ಯ ಮತ್ತು ಪ್ರಯತ್ನವನ್ನು ಹೆಚ್ಚಿಸುತ್ತದೆ. 3 ಪ್ರಮುಖ ಗ್ರಹಸ್ಥಿತಿ ಕುಂಡಲಿಗಳಲ್ಲಿಯೂ ಈ ಗೋಚಾರದ ಮೂಲ ಸ್ವರೂಪ ಮುಂದುವರಿಯುವುದನ್ನು ಕಾಣಬಹುದು. ಮೇಷರಾಶಿ ಉದ್ಯೋಗದ ವಿಚಾರದಲ್ಲಿ ಈ ತಿಂಗಳು ಮೇಷರಾಶಿಯವರಿಗೆ ಹೊಸ ಅವಕಾಶಗಳು ಎದುರಾಗುವ ಸಾಧ್ಯತೆ ಇದೆ. ಹೊಸ ಜವಾಬ್ದಾರಿಗಳು, ಹೊಸ ಪ್ರಾಜೆಕ್ಟ್ಗಳು ಅಥವಾ ಕೆಲಸದ ವಿಧಾನದಲ್ಲಿ ಬದಲಾವಣೆಗಳು ಬರಬಹುದು. 3ನೇ ಭಾವದಲ್ಲಿರುವ ಮಂಗಳ ನಿಮ್ಮ ಪ್ರಯತ್ನ, ಧೈರ್ಯ ಮತ್ತು ಕಾರ್ಯಶಕ್ತಿಯನ್ನು ಹೆಚ್ಚಿಸುವುದರಿಂದ ನೀವು ಹಿಂದೆ ಮುಂದೂಡಿದ್ದ ಕೆಲಸಗಳನ್ನು ಮತ್ತೆ ಕೈಗೆತ್ತಿಕೊಳ್ಳುವ ಸಾಧ್ಯತೆ ಇದೆ. ನಿಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಅವಕಾಶ ಸಿಗುತ್ತದೆ. ಆದರೆ ಸಹೋದ್ಯೋಗಿಗಳೊಂದಿಗೆ ಸಣ್ಣ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ವಿಶೇಷವಾಗಿ ಮಾತಿನ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯ. ನೀವು ಹೇಳುವ ಮಾತು ಸರಿಯಾಗಿದ್ದರೂ ಅದನ್ನು ಹೇಳುವ ವಿಧಾನವೇ ಸಮಸ್ಯೆಗೆ ಕಾರಣವಾಗಬಹುದು. ತಿಂಗಳ ಆರಂಭದಲ್ಲಿ ಕೆಲಸದ ಒತ್ತಡ ಹೆಚ್ಚಾಗಬಹುದು. ಆದರೆ ತಿಂಗಳ ಮಧ್ಯಭಾಗದ ನಂತರ ಪರಿಸ್ಥಿತಿ ನಿಧಾನವಾಗಿ ನಿಮ್ಮ ಪರವಾಗುತ್ತದೆ. ಮೇಲಧಿಕಾರಿಗಳ ಗಮನಕ್ಕೆ ನಿಮ್ಮ ಕೆಲಸ ಬರುವ ಸಾಧ್ಯತೆ ಇದೆ. ಆದ್ದರಿಂದ ಈ ತಿಂಗಳು ಒಂದು ಮಾತನ್ನು ನೆನಪಿಡಿ, ಪ್ರತಿಭೆಯ ಜೊತೆಗೆ ತಾಳ್ಮೆಯೂ ಅಗತ್ಯ. ಮೇಷರಾಶಿ ಹಣಕಾಸಿನ ವಿಚಾರದಲ್ಲಿ ಈ ತಿಂಗಳು ಮಿಶ್ರ ಫಲಿತಾಂಶ. ಗುರು 4ನೇ ಭಾವದಲ್ಲಿರುವುದರಿಂದ ಮನೆ, ವಾಹನ, ಕುಟುಂಬದ ಅಗತ್ಯಗಳು ಅಥವಾ ಮನೆಯ ಸೌಕರ್ಯಗಳಿಗೆ ಸಂಬಂಧಿಸಿದ ಖರ್ಚುಗಳು ಹೆಚ್ಚಾಗಬಹುದು. ಶನಿ 12ನೇ ಭಾವದಲ್ಲಿರುವುದರಿಂದ ಅನಿರೀಕ್ಷಿತ ಖರ್ಚುಗಳು ಎದುರಾಗುವ ಸಾಧ್ಯತೆ ಇದೆ. ಆದ್ದರಿಂದ ಕೈಗೆ ಹಣ ಬರುತ್ತಿದೆ ಎಂದು ತಕ್ಷಣವೇ ದೊಡ್ಡ ಹೂಡಿಕೆ ಮಾಡುವ ನಿರ್ಧಾರ ತೆಗೆದುಕೊಳ್ಳಬೇಡಿ. ವಿಶೇಷವಾಗಿ ಯಾರಾದರೂ ಒತ್ತಾಯ ಮಾಡಿದ್ದಾರೆ ಎಂಬ ಕಾರಣಕ್ಕೆ ಹೂಡಿಕೆ ಮಾಡುವುದು ಸೂಕ್ತವಲ್ಲ. ದೀರ್ಘಾವಧಿಯ ಹೂಡಿಕೆ ಅಥವಾ ದೊಡ್ಡ ಹಣಕಾಸಿನ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಸಂಪೂರ್ಣ ಪರಿಶೀಲನೆ ಅಗತ್ಯ. ಮೇಷರಾಶಿ ಆರೋಗ್ಯದ ದೃಷ್ಟಿಯಿಂದ ಆಹಾರ ಕ್ರಮದ ಕಡೆ ವಿಶೇಷ ಗಮನ ಕೊಡಬೇಕು. ಜೀರ್ಣಕ್ರಿಯೆ, ಹೊಟ್ಟೆ ಉಬ್ಬರ, ಅಜೀರ್ಣ ಅಥವಾ ಆಹಾರಕ್ಕೆ ಸಂಬಂಧಿಸಿದ ಸಣ್ಣ ತೊಂದರೆಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದು ಬಹಳ ಮುಖ್ಯ. ಅತಿಯಾದ ಮಸಾಲೆ, ಎಣ್ಣೆಯುಕ್ತ ಮತ್ತು ಜೀರ್ಣಿಸಲು ಕಷ್ಟವಾದ ಆಹಾರವನ್ನು ಕಡಿಮೆ ಮಾಡುವುದು ಉತ್ತಮ. ಪ್ರತಿದಿನ ಸ್ವಲ್ಪ ಸಮಯ ಯೋಗ, ಪ್ರಾಣಾಯಾಮ ಅಥವಾ ಧ್ಯಾನಕ್ಕೆ ಮೀಸಲಿಡಿ. ಶನಿ 12ನೇ ಭಾವದಲ್ಲಿರುವುದರಿಂದ ನಿದ್ರೆ ಮತ್ತು ವಿಶ್ರಾಂತಿಯನ್ನು ನಿರ್ಲಕ್ಷಿಸಬೇಡಿ. ಮೇಷರಾಶಿ ಕುಟುಂಬ ಮತ್ತು ಪ್ರೀತಿ. ಕುಟುಂಬ ಜೀವನದಲ್ಲಿ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ನಿಮ್ಮ ಅಭಿಪ್ರಾಯವೇ ಸರಿಯೆಂದು ಹಠ ಮಾಡುವುದನ್ನು ತಪ್ಪಿಸಿ. ವಿಶೇಷವಾಗಿ ಮನೆಯವರೊಂದಿಗೆ ಮಾತನಾಡುವಾಗ ಕೋಪಕ್ಕಿಂತ ಶಾಂತಿಯನ್ನು ಆಯ್ಕೆ ಮಾಡುವುದು ಉತ್ತಮ. ಪ್ರೀತಿ ಸಂಬಂಧದಲ್ಲಿರುವವರಿಗೆ ಈ ತಿಂಗಳು ಪ್ರಾಮಾಣಿಕತೆ ಮತ್ತು ಪರಸ್ಪರ ಅರ್ಥಮಾಡಿಕೊಳ್ಳುವಿಕೆ ಬಹಳ ಮುಖ್ಯ. ಅನುಮಾನಕ್ಕೆ ಅವಕಾಶ ಕೊಟ್ಟರೆ ಸಣ್ಣ ವಿಷಯವೂ ದೊಡ್ಡದಾಗಬಹುದು. ತಿಂಗಳ ಕೊನೆಯ ಭಾಗದಲ್ಲಿ ಸಂಬಂಧಗಳನ್ನು ಸರಿಪಡಿಸಿಕೊಳ್ಳಲು ಉತ್ತಮ ಅವಕಾಶ ದೊರೆಯಬಹುದು. ಮೇಷರಾಶಿ ಪ್ರವಾಸ. ಚಿಕ್ಕ ಪ್ರಯಾಣಗಳು ಕಂಡುಬರುತ್ತವೆ. ಕೆಲಸ, ಕುಟುಂಬ ಅಥವಾ ವೈಯಕ್ತಿಕ ಕಾರಣಗಳಿಂದ ಪ್ರಯಾಣ ಮಾಡುವ ಸಂದರ್ಭ ಬರಬಹುದು. 3ನೇ ಭಾವದ ಮಂಗಳ ಪ್ರಯಾಣ ಮತ್ತು ಓಡಾಟವನ್ನು ಹೆಚ್ಚಿಸುವ ಸಾಧ್ಯತೆ ಇರುವುದರಿಂದ ವಾಹನ ಚಾಲನೆಯಲ್ಲಿ ಎಚ್ಚರಿಕೆ ವಹಿಸಿ. ದೈಹಿಕ ಆಯಾಸವಾಗದಂತೆ ನೋಡಿಕೊಳ್ಳಿ. ಆಗಸ್ಟ್ 15 ರಿಂದ ಸುಮಾರು ತಿಂಗಳ ಮಧ್ಯಭಾಗದವರೆಗೆ ಕೆಲಸ ಮತ್ತು ಜವಾಬ್ದಾರಿಗಳ ಮೇಲೆ ಹೆಚ್ಚು ಗಮನ ಕೊಡಬೇಕಾಗುತ್ತದೆ. ಆಗಸ್ಟ್ 31ರ ವೇಳೆಗೆ ಗ್ರಹಸ್ಥಿತಿಯನ್ನು ನೋಡಿದಾಗ ಗುರು ಕರ್ಕಾಟಕದಲ್ಲಿಯೇ, ಶನಿ ಮೀನದಲ್ಲಿಯೇ, ರಾಹು ಕುಂಭದಲ್ಲಿಯೇ ಮತ್ತು ಕೇತು ಸಿಂಹದಲ್ಲಿಯೇ ಇರುವುದರಿಂದ ಮೂಲ ಗೋಚಾರ ಫಲಗಳು ಮುಂದುವರಿಯುತ್ತವೆ. ಸೆಪ್ಟೆಂಬರ್ ಮೊದಲಾರ್ಧದಲ್ಲಿ ಹಣಕಾಸು, ಕುಟುಂಬ ಮತ್ತು ಸಂಬಂಧಗಳ ವಿಚಾರದಲ್ಲಿ ಸ್ವಲ್ಪ ಹೆಚ್ಚು ಜಾಗರೂಕರಾಗಬೇಕು. ಸೆಪ್ಟೆಂಬರ್ 14ರ ವೇಳೆಗೆ ಬುಧ ಕನ್ಯೆಯಲ್ಲಿ ಮತ್ತು ಶುಕ್ರ ತುಲಾದಲ್ಲಿ ಇರುವುದರಿಂದ ಕೆಲಸದ ಯೋಜನೆ, ಸಂವಹನ ಮತ್ತು ಸಂಬಂಧಗಳ ವಿಚಾರದಲ್ಲಿ ಹೊಸ ರೀತಿಯ ಚಿಂತನೆ ಮೂಡಬಹುದು. ಮೇಷರಾಶಿಯವರಿಗೆ ಈ ತಿಂಗಳ ಅದೃಷ್ಟದ ಬಣ್ಣ ಕೆಂಪು. ಅದೃಷ್ಟದ ಸಂಖ್ಯೆ 9. ಮೇಷರಾಶಿ ಎಚ್ಚರಿಕೆ. ಈ ತಿಂಗಳು 3 ವಿಷಯಗಳನ್ನು ಮರೆಯಬೇಡಿ. ತುರ್ತು ನಿರ್ಧಾರ ಬೇಡ. ಮಾತಿನಲ್ಲಿ ಎಚ್ಚರಿಕೆ ಇರಲಿ. ಅಹಂಕಾರದಿಂದ ದೂರವಿರಿ. ನಿಮ್ಮ ಸಾಮರ್ಥ್ಯವನ್ನು ತೋರಿಸಲು ಅವಕಾಶ ಸಿಗುತ್ತದೆ. ಆದರೆ ಆ ಅವಕಾಶವನ್ನು ಯಶಸ್ಸಾಗಿ ಪರಿವರ್ತಿಸಲು ತಾಳ್ಮೆ ಮತ್ತು ವಿವೇಕ ಅಗತ್ಯ. ಮೇಷರಾಶಿ ಪರಿಹಾರ. ಪ್ರತಿ ಮಂಗಳವಾರ ಅಥವಾ ಶನಿವಾರ ಹನುಮಂತನ ದರ್ಶನ ಮಾಡಿ.
ಸಾಧ್ಯವಾದರೆ ಓಂ ಹನುಮತೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಭಕ್ತಿಯಿಂದ ಹನುಮಂತನ ಆರಾಧನೆ ಮಾಡುವುದರಿಂದ ಮನಸ್ಸಿಗೆ ಧೈರ್ಯ, ಸ್ಥಿರತೆ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಒಟ್ಟಿನಲ್ಲಿ ಮೇಷರಾಶಿಯವರಿಗೆ ಈ ತಿಂಗಳು ಪ್ರಯತ್ನದಿಂದ ಪ್ರಗತಿ ಸಾಧಿಸುವ ತಿಂಗಳು. ಉದ್ಯೋಗದಲ್ಲಿ ಅವಕಾಶಗಳು, ಹಣಕಾಸಿನಲ್ಲಿ ಎಚ್ಚರಿಕೆ, ಆರೋಗ್ಯದಲ್ಲಿ ಆಹಾರ ನಿಯಮ, ಕುಟುಂಬದಲ್ಲಿ ತಾಳ್ಮೆ ಇವುಗಳನ್ನು ಪಾಲಿಸಿದರೆ ಉತ್ತಮ ಫಲಿತಾಂಶ ಪಡೆಯಬಹುದು. ಇದು ಮೇಷರಾಶಿಯ ಆಗಸ್ಟ್ 15 ರಿಂದ ಸೆಪ್ಟೆಂಬರ್ 14, 2026 ಮಾಸ ಭವಿಷ್ಯ. ಮುಂದಿನ ರಾಶಿ ವೃಷಭ ರಾಶಿ.